ಚಾಮರಾಜನಗರದಲ್ಲಿ ಒಂದೇ ಕಡೆ 5 ಹುಲಿಗಳು ಮತ್ತೆ ಪ್ರತ್ಯಕ್ಷ ಆಗಿದೆ. ನಿನ್ನೆ ರಾತ್ರಿಯೂ ಕೂಡ ಡ್ರೋನ್ನಲ್ಲಿ 5 ಹುಲಿಗಳು ಓಡಾಡುವಂತ ದೃಶ್ಯ ಸೆರೆಯಾಗಿದೆ. ನಂಜೇದೇವನಪುರ ಗ್ರಾಮದ ಸುತ್ತಲೂ ಹುಲಿಗಳು ಸಂಚರಿಸ್ತಾ ಇದ್ದಾವೆ. ಮೊನ್ನೆ ಒಂದು ಸಿಸಿಟಿವಿ ದೃಶ್ಯಗಳಲ್ಲಿ ಹುಲಿಗಳ ಓಡಾಟ ಸೆರೆ ಸಿಕ್ಕಿತ್ತು. ಈಗ ಮತ್ತೆ ಡ್ರೋನ್ ಕ್ಯಾಮೆರಾದಲ್ಲಿ ಹುಲಿಯ ಓಡಾಟ ಸೆರೆ ಸಿಕ್ಕಿರೋದು. ನಂಜೇದೇವನಪುರ, ಉಡಿಗಾಲ, ವೀರನ್ಪುರ ಗ್ರಾಮಗಳಲ್ಲಿ ರೈತರು ಜಮೀನುಗಳಿಗೆ ಹೋಗಬಾರದು ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಾಸಕ ಪುಟ್ಟರಂಗಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಮತ್ತು ಅರಣ್ಯ ಸಚಿವರಿಗೆ 5 ಹುಲಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ. ಸದ್ಯ ಹೆಚ್ಚುವರಿ ಡ್ರೋನು, ಪಶು ವೈದ್ಯರನ್ನ ಕಳಿಸಿ ಅಂತ ಶಾಸಕರು ಮನವಿ ಮಾಡಿದ್ದಾರೆ. ಮೊನ್ನೆ ದೃಶ್ಯ ನೀವು ನೋಡ್ತಾ ಇದ್ದೀರಿ, ಅದು ಹೊಲವೊಂದರಲ್ಲಿ ಹಾಕಿದ್ದಂಥ ಸಿಸಿಟಿವಿಯಲ್ಲಿ ಹುಲಿಗಳ ಓಡಾಟದ ದೃಶ್ಯ ಸೆರೆ ಸಿಕ್ಕಿತ್ತು. ಅದಾದ ನಂತರ ಡ್ರೋನ್ ಬಳಸಿ ಹುಲಿಗಳ ಚಲನವಲನದ ಮೇಲೆ ನಿಗಾ ಇಡುವಂತ ಕೆಲಸಗಳಾಗಿತ್ತು. ಈಗ ಮತ್ತೆ ಹುಲಿಗಳು ವಿಶ್ರಾಂತಿ ಪಡಿತಾ ಇರುವಂತ ದೃಶ್ಯ ಸೆರೆ ಸಿಕ್ಕಿದೆ ಡ್ರೋನ್ ಕ್ಯಾಮೆರಾದಲ್ಲಿ. ನೋಡ್ತಾ ಇದ್ದೀರಿ, ಒಟ್ಟು 5 ಹುಲಿಗಳು ಮಲಗಿ ವಿಶ್ರಾಂತಿ ಪಡಿತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸದ್ಯ ಹುಲಿಗಳ ಕಾರಣಕ್ಕಾಗಿ ಆತಂಕ ಶುರುವಾಗಿದೆ. ಪುಟ್ಟರಂಗಶೆಟ್ಟಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಶಾಸಕರು. ನಮ್ಮ ನಂಜದೇವನಪುರದ ಪಕ್ಕದಲ್ಲಿರ್ತಕ್ಕಂಥ ಆನೆಮಡನ ಕೆರೆ, ಈ ಜಮೀನು ಮತ್ತು ಇಲ್ಲಿರ್ತಕ್ಕಂಥ ಕರಿಕಲ್ಲು ವೇಸ್ಟ್ ಇದೆಯಲ್ಲ, ಅಲ್ಲಿ ಹುಲಿ ಬಂದು ಸೇರಿಕೊಂಡಿದೆ. ಸುಮಾರು 2022ರಲ್ಲೇ, ಈಗ 3-4 ವರ್ಷದಲ್ಲಿ ಸೇರಿ ಅದು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಮಧ್ಯೆ ಹಸು, ಹಂದಿ, ಈಗೆಲ್ಲ ಕಾಡ ಬಂದಿರ್ತಕ್ಕಂಥ ಜಿಂಕೆಗಳು ಇಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇತ್ತು. ಅದು ರೈತರ ಗಮನಕ್ಕೆ ಬಂದಿದೆ. ಇದು ಹುಲಿ ಅಂತ ಹೇಳಿದಾಗ ಕೆಲವರೆಲ್ಲ ಇಲ್ಲ, ಇದು ಚಿರತೆ ಇರಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈಗ 3-4 ಒಂದು ತಿಂಗಳಿಂದ ಕಾಳುಂಡಿ ಅಲ್ಲೆಲ್ಲ ಇದು ಸಾರ್ವಜನಿಕರಿಗೆ ಗೊತ್ತಾಗಿದೆ. ನಿನ್ನೆಯಿಂದ ಈ ಆನೆ ಮೂಲಕ ಹೇಳಿದ ಪಕ್ಕದಲ್ಲೇ 5 ಹುಲಿಗಳು ಇದ್ದಾವೆ. ಒಂದು ತಾಯಿ ಹುಲಿ, ಅದು ತಾನೇ ತನ್ನಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಂಥ 4 ಮರಿಗಳು, ಅವಕ್ಕೂ ಸುಮಾರು 11ರಿಂದ 12 ತಿಂಗಳಾಗಿರ್ತಕ್ಕಂಥ ಮರಿಗಳು. ಒಟ್ಟು 5 ಹುಲಿಗಳು ಇಲ್ಲಿದ್ದಾವೆ. ಜನ ಬಾಯಿ ಬೆಚ್ಚಿ ಬೀಳ್ತಾ ಇದ್ದಾರೆ. ವಿಷಯ ಗೊತ್ತಾದ ತಕ್ಷಣ ಕೆಲವು ಕಡೆ ಎಲ್ಲ ಮಾತಾಡಿ ನಮ್ಮ DFO ಮಾತಾಡಿದ್ವಿ. ಹಾಗೆ ನೀವು ಶಾಶ್ವತವಾಗಿ 5 ಹುಲಿಗಳನ್ನು ಹಿಡಿದು ಮುತ್ತುವರಿ ಅವನ್ನ ಬೇರೆ ದೂರ ತಾಂಡೇಲಿಗೆ ಆಸೆ ತಗೊಂಡು ಹೋಗ್ಬಿಡಿ ಅನ್ನೋದು ಇಲ್ಲಿ ಸಾರ್ವಜನಿಕ ಅದರ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.